ನಾವು ನೀರಿನ ತೊಂದರೆ ಯಾಕಂದರೆ ಕಾವೇರಿ ಸ್ಟೇಜ್ 5ನಲ್ಲಿ ಭಾಗಶಃ ದಾಸರಳ್ಳಿ ಬಂದಿರುತ್ತದೆ. ಯಾಕೆಂದರೆ ನಾವು ಚೇರ್ಮನ್ ಇದ್ದಾಗೂ ಕೂಡ ಅಲ್ಲಿ ದಾಸರಳ್ಳಿಗೆ ಹೋಗಿ ನೋಡ್ಕೊಂಡು ಬಂದಿದ್ದೇವೆ. ಅಲ್ಲಿ ಪೈಪ್ ಲೈನ್ಸ್ ಎಲ್ಲ ಹಾಕಿದ್ರು. ಕೆಲವು ಕ್ಷೇತ್ರಕ್ಕೆ ಆಗಲೇ ಸ್ವಲ್ಪ ನೀರು ಬರಲಿಕ್ಕೆ ವ್ಯವಸ್ಥೆನೂ ಆಗಿತ್ತು. ಈಗ ಫುಲ್ ಕಾವೇರಿ ಸ್ಟೇಜ್ 5 ಕೆಲಸ ಮಾಡಿದ ಮೇಲೆ ನೀರು ಬಂದ ಮೇಲೆ ಏನೂ ತೊಂದರೆ ಉಂಟಾಗೋದಿಲ್ಲ. ಅದು ನಡುವೆ ನಾವು ಈ ಬೇಸಿಗೆ ಕಾಲದಲ್ಲಿ ನಮಗೆ ಗೊತ್ತಿದ್ದ ಹಾಗೆ ಮತ್ತು ಈಗಲೂ ಕೂಡ ರಿಪ್ಲೆನಿಶ್ಮೆಂಟ್ ಏನಿರುತ್ತೆ, ನಮ್ಮ ನೀರಿನ ಮಟ್ಟ ಬಹಳ ಕೆಳಗಡೆ ಇಳಿದಿರುವುದರಿಂದ ಬರಬೇಕಾದ್ರೆ ಸ್ವಲ್ಪ ಟೈಮ್ ಆಗ್ತದೆ. ಇದಕ್ಕಾಗಿ ಸ್ವಲ್ಪ ತೊಂದರೆ ಇದೆ. 4 ಕೋಟಿ ರೂಪಾಯಿ ಇನ್ನೂ ಖರ್ಚಾಗಿಲ್ಲ ನಮ್ಮದು ಕೊಟ್ಟಿದ್ದು ಕುಡಿಯುವ ನೀರಿಗಾಗಿ. ಅದಕ್ಕೆ ಎಲ್ಲ ಟೆಂಡರ್ ಆಗಿ ಈಗ ಬಂದಿದೆ. ಅದಕ್ಕೆ ಬೇಗನೆ ಇವತ್ತು ಅಥವಾ ನಾಳೆನೇ ನಮ್ಮ ಝೋನಲ್ ಕಮಿಷನರ್ ಅದಕ್ಕೆ ಅಪ್ರೂವಲ್ ಕೊಡ್ತಾರೆ. ಆಮೇಲೆ ಕಲ್ತಿದ್ದು ಏನೇನು 4 ಕೋಟಿಯಲ್ಲಿ ಏನು ಬೋರ್ವೆಲ್ ಆಗಬೇಕು ಆಗ್ತದೆ. ಹಳೆಯದು ಕೆಲಸ ಏನು ಕೊಟ್ಟಿದ್ದೀವಿ 15 ಫೈನಾನ್ಸ್ ಇತ್ಯಾದಿಯಲ್ಲಿ, ಅದು ಸರ್ಕಾರ ಹಂತದಲ್ಲಿ ಅಪ್ರೂವಲ್ಗಾಗಿ ಹೋಗಿದೆ. ಅಪ್ರೂವಲ್ ಬಂದ ಮೇಲೆ ಅದು ದಾಸರಹಳ್ಳಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾನ್ಯ ಶಾಸಕರು ನಮ್ಮ ಕ್ಷೇತ್ರದ ಪ್ರಗತಿ ಸ್ವಲ್ಪ ನಾವು ವೀಕ್ಷಣೆ ಮಾಡಿಕೊಂಡು ಅದಕ್ಕೆ ಪರಿಶೀಲನೆ ಮಾಡಿಕೊಂಡು ಒಂದು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಹೇಳಿರುವುದರಿಂದ ಅವರ ಜೊತೆಗೆ ನಾವು ಆ ಕ್ಷೇತ್ರದಲ್ಲಿ ಆಗಿರುವ ಎಲ್ಲ ಪ್ರಗತಿ ವಿವರವನ್ನು ನೋಡಿ ಸೂಕ್ತವಾದ ನಿರ್ದೇಶನಗಳನ್ನು ನಮ್ಮ ಅಧಿಕಾರಿಗಳಿಗೆ ನೀಡಿರುತ್ತೇವೆ. ಅನುದಾನ ಹಂಚಿಕೆ ಆದಮೇಲೆ ಟೆಂಡರ್ ಆಗೋದು, ಟೆಂಡರ್ ಆದಮೇಲೆ ಕಾರ್ಯಾದೇಶ ನೀಡಿಕೊಂಡು ಕೆಲಸ ಆಗೋದು. ಕೆಲವು ಟೆಂಡರ್ ಫೈನಲೈಸೇಷನ್ನಲ್ಲಿ ತಡ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿರುತ್ತದೆ. ಆ ಸೂಕ್ತವಾದ ನಿರ್ದೇಶನ ಕೊಟ್ಟುಬಿಟ್ಟು ಬೇಗ ಅದನ್ನು ಟೆಂಡರ್ ಇವ್ಯಾಲ್ಯೂಷನ್ ಮಾಡಿಕೊಂಡು ಕಾರ್ಯಾದೇಶ ನೀಡಬೇಕು ಅಂತ ಹೇಳಿದ್ದೀವಿ. ಸಂಬಂಧಿಸಿದಂತೆ 50 ರೂಪಾಯಿ ದಂಡ ಏನಿದೆ ಅದು ಭಾಳ ಕಡಿಮೆ ಇದೆ. ಅದಕ್ಕೆ ನಮ್ಮ ಮಾನ್ಯ ಆರೋಗ್ಯ ಸಚಿವರ ಸಭೆಯಲ್ಲಿ ಅದನ್ನು 500ಗೆ ಏರಿಸಬೇಕು ಅಂತ ಆರೋಗ್ಯ ಇಲಾಖೆಯವರು ಪ್ರಸ್ತಾಪ ನೀಡಿದ್ದಾರೆ. ಅದರಂತೆ ಅವರು ಕೂಡ ನಾವು ಎಲ್ಲ ಮುನ್ಸಿಪಾಲ್ಟಿಗಳಿಗೆ ಇದಕ್ಕೆ ಎಲ್ಲ ಸೂಚಿಸ್ತೀವಿ ಅಂತ ಡಿಸೈಡ್ ಆಗಿದೆ. ಅದು ಪ್ರೊಸೀಡಿಂಗ್ ಬಂದ ಮೇಲೆ ಏರಿಕೆಗಾಗಿ ಪ್ರಯತ್ನ ಪಡ್ತೀವಿ. ಸದ್ಯಕ್ಕೆ ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ RWSಗೆ ಸಂಬೋಧನೆ ಮಾಡಿದ್ದೇವೆ. ಅವ್ರಿಗೆ ಕೂಡ ಹೇಗೆ ತಮ್ಮ ಕಡೆಗೆ ಯಾವ ಥರದ್ದು ವ್ಯವಸ್ಥೆಯನ್ನು ಅವರು ಇಟ್ಕೊಳ್ಬೇಕು, ಹೇಗೆ ನೀರನ್ನು ಬದಲಾಯಿಸಬೇಕು, 4-5 ದಿವಸಕ್ಕೆ ಒಮ್ಮೆ ಹೇಗೆ ಆಗಬೇಕು, ಮತ್ತು ಯಾವ ಥರದ್ದು ಸಿಪ್ಪೆಗಳಿಂದ ಏನೇನು ತೊಂದರೆ ಉಂಟಾಗ್ತಾ ಇದೆ, ತೆಂಗಿನ ಸಿಪ್ಪೆ ಆಗಲಿ ಬೇರೆ ಆಗಲಿ ಅಂತ ಏನಾಗ್ತಾ ಇದೆ ಅದೆಲ್ಲ ಹೇಳಿದ್ದೀವಿ. ಅವರು ನಮಗೆ ರೈಟಪ್ ಕೊಡಿ ಅಂತ ಹೇಳಿದರು. ನಾವು ಈ ಸಾಫ್ಟ್ ಇದರಲ್ಲಿ ಇದನ್ನು ನಮ್ಮ ಸಾಫ್ಟ್ ಕಾಪೀಸ್ ಏನಿದೆ ನಮ್ಮ ಮುಖಾಂತರ ಎಲ್ಲ RWSಗೆ ಕಳಿಸಿದ್ದೀವಿ. ಅವರು ಕೂಡ ಪ್ರಿಂಟ್ಔಟ್ ಮಾಡಿಕೊಂಡು ತಮ್ಮ ಕಡೆಗೆ ಹಂಚ್ತಾ ಇದ್ದಾರೆ. ನಾವು IEC ನಾವು ಮಾಡ್ತಾಯಿದ್ದೀವಿ, ನಮ್ಮ ಪ್ಯಾಂಫ್ಲೆಟ್ ಇತ್ಯಾದಿಯಲ್ಲಿ ಹಂಚ್ತಾ ಇದ್ದೀವಿ. ಆಶಾ ವರ್ಕರ್ಸು ಮತ್ತು NMSಗಳಿಗೆ ಕೆಲವು ಸಲ ಅಪಾರ್ಟ್ಮೆಂಟ್ಸ್ ಕಟ್ತಾ ಹೋದರೆ ಯಾರು ಕೆಳಗಡೆ ಬರುವುದಿಲ್ಲ. ಹೀಗಾಗಿ RWSಗೆ ನಾವು ಏನು ಕೋರ್ಕೊಂಡಿದ್ದೇವೆ ಅಂದರೆ ಅವರು ಎಲ್ಲರೂ ತಮ್ಮ RWLಲ್ಲಿ ಮತ್ತು ನೆರೆಹೊರೆ ಪ್ರದೇಶದಲ್ಲಿ ಎಲ್ಲರಿಗೂ ಹೋಗಿ ನಮ್ಮ ಆಶಾ ವರ್ಕರ್ ಬಂದಾಗ ಎಲ್ಲರಿಗೂ ಸೇರಿಸಿ ನಾವು ಏನು ಹೇಳ್ತಾ ಇದ್ದೀವಿ ವಿಚಾರಗಳು, ಅದಕ್ಕೆ ಆ ಕಡೆ ಗಮನ ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು.